ಈ ಬಾಕ್ಸ್ ಏನೇ ಅಂತ ತೋರಿಸ್ತೀನಿ ನಿಮಗೆ. ಹಾಗೆ ಕಿಚನ್ನಿಗೆ ಬಂದಾಗ ಏನಾಯ್ತಂದರೆ ಹೊತ್ತು ಮುಂಚೆನೇ ಬಂದು ಇವರು ಆಯಿಲ್ ಬಳಿತಾವ್ರೆ. ಎಷ್ಟು ಲೇಟ್ ಅಂದರೆ ಕತ್ಲೆನೇ ಆಗಿತ್ತು. ಇದೇ ಟೈಮಲ್ಲಿ ಐಸ್ ಕ್ಯಾಂಡಿ ಅಣ್ಣ ಬಂದರು. ಆಮೇಲೆ ಮೇಲೆ ಸಹ ಟಾರ್ಪಲ್ ಹೊತ್ಸಿದ್ದೀವಿ. ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ. ಮನೆಗೆ ಮೋಲ್ಡ್ ಹಾಕೋದಕ್ಕೂ ಮುಂಚೆ ಎಷ್ಟೆಲ್ಲ ಕೆಲಸಗಳು ಇರ್ತವೆ ಅಂತ ಈ ವ್ಲಾಗ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸೆಂಟ್ರಿಂಗ್ ಹಾಕಬೇಕು. ಸೆಂಟ್ರಿಂಗ್ ಹಾಕೋದಕ್ಕೆ ಬಂದವರೇ ಅವರು ಮೆಟೀರಿಯಲ್ನೆಲ್ಲ ಇಳಿಸ್ಕೋತಿದ್ರು. ಈ ವ್ಲಾಗ್ ಮಾಡಿ ತುಂಬ ದಿನ ಆಯಿತು. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ತಡ ಆಗಿದೆ, ಕ್ಷಮೆ ಇರಲಿ. ನನ್ನ ಜೊತೆ ಇವತ್ತು ಅಮ್ಮ ಮಗಳೂ ಬಂದವರೆ. ನಮ್ಮ ಜಾಣೆ ಮಗಳು ಇಲ್ಲಿ ಕಿಚನ್ ಹತ್ರ ಬಂದುಬಿಟ್ಟು ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ಲು. ಕಿಟಕಿ ನಂಗೆ ಕಾಣಿಸೋದೇ ಇಲ್ಲ ಅಂತಿದ್ಲು. ನಮ್ಮ ಮನೆಯೆಲ್ಲ ರೆಡಿಯಾಗಿ ನಾವು ಹೊಸ ಮನೆಗೆ ಬರೋ ಅಷ್ಟರಲ್ಲಿ ನೀನು ಅಷ್ಟುದ್ದ ಬೆಳೆದಿರ್ತೀಯ ಬಿಡಮ್ಮ ಮಗಳೇ ಅಂತ ಅಂದೆ. ಇನ್ನೊಂದು ಕಡೆ ನಮ್ಮ ಶ್ರೀಮತಿಯವರು ಸೆಂಟ್ರಿಂಗ್ ಕೆಲಸದವ್ರಿಗೆ ತಿಂಡಿ ಕೊಡ್ತಿದ್ರು. ಅವ್ರು ಬರ್ತಿದ್ದಂಗೆ ತಿಂಡಿ ಕೊಟ್ಬಿಟ್ರೆ ತಿಂಡಿ ತಿಂದ್ಕೊಂಡು ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ ಅಂತ. ಅವ್ರು ಬರೋ ಅಷ್ಟರಲ್ಲಿ ನಾವೂ ತಿಂಡಿ ತೊಗೊಂಡು ಬಂದಿದ್ವಿ. ಆಮೇಲೆ ಬೈಂಡಿಂಗ್ ವೈರ್ ಬೇಕು ಅಂದರು. ನಾನು ಹೋಗಿ ಬೈಂಡಿಂಗ್ ವೈರ್ ತರೋ ಅಷ್ಟರಲ್ಲಿ ಅವರು ತಿಂಡಿ ತಿಂದು ಆಗಲೇ ಮತ್ತೆ ಕೆಲಸ ಶುರು ಮಾಡಿದರು. ಗೋಡೆ ಕ್ಯೂರಿಂಗ್ ಮಾಡೋದಕ್ಕೆ ನಾನು ಪೈಪ್ಗೆ ಕಡ್ಡಿ ಕಟ್ಟಿ ಕೆಳಗಡೆಯಿಂದನೇ ಮೇಲಕ್ಕೆ ನೀರು ಬಿಡ್ತಿದ್ದೆ. ಇವ್ರು ನೋಡಿದ್ರೆ ಗೋಡೆ ಮೇಲೆಲ್ಲ ಇಷ್ಟು ಸಲೀಸಾಗಿ ಓಡಾಡ್ತಾರಲ್ಲ ಅಂತ ಆಶ್ಚರ್ಯ ಆಯಿತು. ಆಮೇಲೆ ಇವರು ದಿನ ಮಾಡೋ ಕೆಲಸನೇ ಇದಲ್ವಾ, ಇವ್ರಿಗೆ ಇದೆಲ್ಲ ಅಭ್ಯಾಸ ಇರುತ್ತೆ ಅಂತಲೂ ಅನ್ನಿಸ್ತು. ಆಮೇಲೆ ನಮ್ಮ ಕರುಗೆ ಮೇವು ಹಾಕ್ಕೋದಕ್ಕೆ ಬಂದೆ. ಅದು ಇದು ಕೆಲಸ ಅಂದ್ಕೊಂಡು ಇವತ್ತು ಸ್ವಲ್ಪ ಲೇಟ್ ಆಯಿತು. ಇಷ್ಟೊತ್ತಿಗೆಲ್ಲ ಕರುಗೆ ಒಂದು ಮೇವು ಹಾಕಬೇಕಿತ್ತು. ಏನೂ ಮಾಡೋಕ್ಕಾಗಲ್ಲ, ಕೆಲಸ ಇದ್ದಾಗ ಹಿಂಗೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ, ತಿಂಡಿಗೆ ಅಂತ ಮನೆಗೆ ಹೊರಟೆ. ಹಾಗೆ ಇವ್ರಿಗೆ ಟೀ ಏನಾದರೂ ಬೇಕಾ ಅಂತ ಕೇಳಿದ್ರೆ ಬೇಡ ಜ್ಯೂಸ್ ಏನಾದರೂ ತೊಗೊಂಡು ಬರ್ರಿ ಅಂದರು. ಇವತ್ತು ಸ್ವಲ್ಪ ಬಿಸಿಲು ಬೇರೆ ಇತ್ತು, ಅದಕ್ಕೆ ನಮ್ಮ ಶ್ರೀಮತಿಯವರು ನಿಂಬೆಹಣ್ಣಿನ ಶರ್ಬತ್ ಮಾಡಿಕೊಟ್ರು. ಎಲ್ರಿಗೂ ಶರ್ಬತ್ ಕೊಟ್ಟು ಹೆಚ್ಚಾಗಿರೋದನ್ನ ಆಮೇಲೆ ಕುಡ್ಕೊಳ್ರಿ ಅಂತೇಳಿ 2 ಲೀಟ್ರು ನೀರಿನ ಬಾಟ್ಲಿತ್ತು, ಅದಕ್ಕೆ ಹಾಕಿಟ್ಟೆ. ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಅರ್ಧ ಕೆಲಸ ಮುಗಿಸಿದ್ರು ಇವರು. ಅಷ್ಟರಲ್ಲಿ ನಮ್ಮ ಶ್ರೀಮತಿಯವರು ಊಟ ತಂದರು. ಊಟ ಮಾಡಿ ಮತ್ತೆ ಇವರು ಕೆಲಸ ಶುರು ಮಾಡಿದ್ರು. ಸಂಜೆ ಒಂದು ಸಲ ಟೀ ಕೇಳಿದ್ರು, ಟೀ ತಂದುಕೊಟ್ಟೆ. ಟೀ ಕುಡಿದು ಸಂಜೆವರೆಗೂ ಕೆಲಸ ಮಾಡಿದ್ರು. ಸಂಜೆ ಅಷ್ಟೊತ್ತಿಗೆ ಇವ್ರು ಕೆಲಸನೂ ಮುಗಿಸಿದ್ರು. ಕೆಲಸ ಮುಗಿಸಿ ಅವ್ರ ಗಾಡಿನಲ್ಲಿ ಅವರು ಹೋದರು. ಸೆಂಟ್ರಿಂಗ್ ಆದಮೇಲೆ ಮನೆ ನೋಡ್ರಿ ಈ ಥರ ಕಾಣ್ತಿದೆ. ಆಮೇಲೆ ಮೋಲ್ಡ್ ಹಾಕುವಾಗ ಮೇಲೆ ಸುತ್ತ ಬಿಡಿಸ್ತಾರಲ್ಲ ಸಜ್ಜೆನೋ, ಅದನ್ನು ನಾವು ಮನೆ ಹಿಂದೆ ಮತ್ತು ಇನ್ನೊಂದು ಸೈಡಲ್ಲಿ 2 ಅಡಿ ಬಿಡಿಸಿದ್ದೀವಿ. ಮೆಟ್ಲು ಕಡಿಕೆ ಮತ್ತು ಮುಂದೆ ಅಂದರೆ ಫ್ರಂಟಲ್ಲಿ 3 ಅಡಿ ಆಚೆ ಬಿಡಿಸಿದ್ದೀವಿ. ಮನೆ ಮುಂದೆ ನಾವು ಶೀಟ್ ಹಾಕ್ಕೊಂಡು ಅಚಾರ ಮಾಡ್ಕೋತೀವಿ. ಅದಕ್ಕೆ ಪಿನೋ ಏನೋ ಅಂತಾರಲ್ಲ, ಪಿಲ್ಲರ್ ಎಲ್ಲ ಹಾಕಿ ಮಾಡ್ತಾರಲ್ಲ, ಅದೆಲ್ಲ ಏನೂ ಮಾಡಿಸಿಲ್ಲ. ಹಾಯ್, ಎಲ್ರಿಗೂ ಮತ್ತೆ ನಮಸ್ಕಾರ. ಇದು ಸೆಂಟ್ರಿಂಗ್ ಹೊಡೆದು ಹೋದ್ರಲ್ಲ, ಅದು ನೆಕ್ಸ್ಟ್ ಡೇ ಅಂದರೆ ಮಾರನೇ ದಿನ ಬೆಳಿಗ್ಗೆ. ಇಲ್ಲಿ ಬಾಕ್ಸ್ ಇದೆ ನೋಡಿ. ಈ ಬಾಕ್ಸ್ ಏನೇ ಅಂತ ತೋರಿಸ್ತೀನಿ ನಿಮಗೆ. ನೋಡ್ರಿ, ಇದರಲ್ಲಿ ಮೊಸರನ್ನ ಇದೆ. ಮೊಸರನ್ನ ಏನಕ್ಕೆ ಅಂತ ಹೇಳ್ತೀನಿ ನಿಮಗೀಗ. ಏನಂದರೆ ಈ ಮೊಸರನ್ನ ತಂದಿದ್ನಲ್ಲ, ಈ ಬಾಕ್ಸು ಇದೆಲ್ಲ ಖಾಲಿ ಆಯ್ತು ನೋಡಿ. ಮೊಸರನ್ನ ತಿನ್ನೋದಕ್ಕೆ ಅಂತ ತಂದಿರೋದಲ್ಲ, ಹೇಳ್ತೀನಿ. ಮನೆ ಸುತ್ತ ಮನೆ ಮೇಲೆ ಎಲ್ಲ ಮೊಸರನ್ನ ಹಾಕ್ತೀವಿ ನಾವು. ಹೊಸ ಮನೆ ಕಟ್ಟಬೇಕಾದ್ರೆ ಇದು ನಮ್ಮ ಕಡೆ ಇರೋ ಆಚರಣೆ, ಸಂಪ್ರದಾಯ, ಪದ್ಧತಿ ಏನೋ ಅಂದ್ಕೊಳ್ಳಿ. ಅಂದರೆ ಪ್ರತಿದಿನ ಏನು ಹಾಕೋ ಹಾಗಿಲ್ಲ. ಈ ಮನೆ ಕೆಲಸಕ್ಕೆ ಬರ್ತಾರಲ್ಲ ಆವತ್ತು ಬೆಳಿಗ್ಗೆ ಅವ್ರ ಕೆಲ್ಸಕ್ಕೆ ಬರೋದಕ್ಕೂ ಮುಂಚೆ ಬೆಳಿಗ್ಗೆ, ಮತ್ತು ಅವ್ರ ಕೆಲಸ ಬಿಟ್ಟು ಹೋದ್ಮೇಲೆ ಸಂಜೆ 2 ಟೈಮು ಮೊಸರನ್ನ ಹಾಕ್ಬೇಕು. ಮನೆ ಸುತ್ತ ಎಲ್ಲ ಮೊಸರನ್ನ ಹಾಕ್ತೀವಿ. ಯಾಕೆ ಅಂದರೆ ಈ ಥರ ಮೊಸರನ್ನ ಹಾಕಿದ್ರೆ ಏನೂ ತೊಂದರೆ ಆಗದೆ ಮನೆ ಕೆಲಸ ಸರಾಗವಾಗಿ ಸಲೀಸಾಗಿ ಯಾವುದೂ ತೊಂದರೆ ಇಲ್ಲದೆ ನಡೆಯುತ್ತೆ, ನೆರವೇರುತ್ತೆ ಅಂತ ಒಂದು ನಂಬಿಕೆ. ನಮ್ಮ ಕಡೆ ಇರುವಂಥ ಆಚರಣೆ ಇದು. ಇದನ್ನು ತಿಳಿಸೋಣ ಅಂತ ಇದು ನಿಮ್ಗೆ ಹೇಳಿದೆ. ನೆನ್ನೆ ಸೆಂಟ್ರಿಂಗ್ ಹಾಕಿದ್ರಲ್ಲ, ಇವತ್ತು ಗಾರೆ ಕೆಲಸದವ್ರು ಬಂದವ್ರೆ. ಇವ್ರಿಗೂ ಬರ್ತಿದ್ದಂಗೆ ತಿಂಡಿ ತಂದು ಕೊಟ್ವಿ. ತಿಂಡಿ ತಿಂದೇ ಕೆಲಸ ಶುರು ಮಾಡಿದ್ರು. ನೋಡಿ, ಇವರು ಮರಳು ಸಿಮೆಂಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಿಮೆಂಟ್ ಕಲಿಸ್ಕೊತಾವ್ರೆ. ಈ ಸಿಮೆಂಟ್ ಕಲಿಸ್ತಿರೋದು ಯಾಕೆ, ಏನು ಕೆಲಸ ಅಂತ ಮುಂದೆ ನೋಡಿವ್ರಂತೆ. ತಿಂಡಿ ಆದಮೇಲೆ ಸ್ವಲ್ಪ ಹೊತ್ತಿಗೆ ಇವರು ಟೀ ಕೇಳ್ತಾರೆ. ಅದಕ್ಕೆ ಟೀ ತಂದು ಕೊಟ್ಟೆ. ಟೀ ಕುಡಿದ್ಬಿಟ್ಟೆ ಮತ್ತೆ ಕೆಲಸ ಶುರು ಮಾಡಿದ್ರು. ಕೆಳಗಡೆ ಹೆಲ್ಪರ್ಗಳು ಸಿಮೆಂಟ್ ಕಲಸಿ ತಂದುಕೊಡ್ತಿದ್ರೆ, ಇಲ್ಲಿ ಮೇಲೆ ಇಬ್ಬರು ಬೇಲ್ದಾರರು ಸಿಮೆಂಟ್ನ ಸಾರಿಸ್ತಾ ಇದ್ರು. ಅದೇ ಟೈಮ್ಗೆ ಕಬ್ಬಣ ಬಂತು. ಕಬ್ಬಣ ಇಳಿಸ್ಕೊಂಡ್ವಿ. ನಾವಿಲ್ಲಿ ಮೋಲ್ಡ್ ಹಾಕೋದಕ್ಕೆ ಯಾವ ಕಂಬಿ ತೊಗೊಂಡಿದ್ದೀವಿ ಅಂದರೆ ಕಾಮಧೇನು NXT ಅಂತ. ನಮ್ಮ ಪರಿಚಯದವರೊಬ್ಬರು ಅವ್ರ ಮನೆಗೂ ಇದೇ ಕಂಬಿ ಹಾಕ್ಸಿರೋದಂತೆ. ಅವರೇ ನಮಗೆ ಸಜೆಸ್ಟ್ ಮಾಡಿದ್ದು. ಅದಕ್ಕೆ ನಾವು ಈ ಕಂಬಿನೇ ತರಿಸಿದ್ದು. ಮಧ್ಯಾಹ್ನ ನಮ್ಮ ಶ್ರೀಮತಿಯವರು ಊಟ ತಗೊಂಡು ಬಂದರು. ಅವರೆಲ್ಲ ಕೈಕಾಲು ತೊಳೆಯೋ ಅಷ್ಟರಲ್ಲಿ ನಮ್ಮ ಶ್ರೀಮತಿಯವರು ಮನೆಯನ್ನೆಲ್ಲ ಒಂದು ರೌಂಡ್ ಹಾಕಿದ್ರು. ಹಾಗೆ ಕಿಚನ್ನಿಗೆ ಬಂದಾಗ ಏನಾಯ್ತಂದರೆ, ನಾನೊಂದು ರೀಲ್ಸ್ನಲ್ಲಿ ನೋಡಿದ್ದೆ, ಹೆಂಡ್ತಿ ಮುನಿಸ್ಕೊಂಡು ಮಾತು ಬಿಟ್ಟಾಗ ಗಂಡ ಬೇಕಂತಲೇ ಅಡುಗೆ ಮನೆ ಡಬ್ಬಿಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿಟ್ಟಿರ್ತಾನೆ. ಆ ಡಬ್ಬಿ ಮುಚ್ಚಿರೋ ತೆಗಿಯೋಕ್ಕಾಗದೆ ಹೆಂಡ್ತಿ ಮತ್ತೆ ಗಂಡನ್ನೇ ಕೇಳಿ ತೆಗೆಸ್ಕೋತಾಳೆ. ಗಂಡನ ಹತ್ರ ಮತ್ತೆ ಮಾತಾಡ್ತಾಳೆ. ಇಲ್ಲಿ ನಮ್ಮ ಶ್ರೀಮತಿಯವ್ರಿಗೂ ಸೆಲ್ಫು ಸಿಗೋದಿಲ್ಲ. ನೀನು ಜಗಳಾಡಿ ನನ್ನ ಜೊತೆ ಮಾತುಬಿಟ್ರೆ ಸೆಲ್ಫ್ ಮೇಲಿರೋ ಬಾಕ್ಸ್ಗಳೆಲ್ಲ ತಕ್ಕೊಡೋದಕ್ಕಾದರೂ ನನ್ನ ಮಾತಾಡಿಸ್ಲೇಬೇಕು ಅಂತ ಅಂದೆ.
ಆದರೆ ನಮ್ಮ ಶ್ರೀಮತಿಯವರು ಅಷ್ಟೆಲ್ಲ ಕನಸೆಲ್ಲ ಕಾಣಬೇಡ, ನಮ್ಮ ಮನೇಲಿ ಚೇರ್ಗಳು ಇದ್ದಾವೆ ಅಂತ ಅನ್ನೋದಾ. ಊಟ ಆದಮೇಲೆ ಮತ್ತೆ ಇವರು ಕೆಲಸ ಶುರು ಮಾಡಿದ್ರು. ಮೊದಲು ಇವರು ಬರೀ ಸಿಮೆಂಟು ಮರಳು ಕಲಸಿರ್ತಾರಲ್ಲ ಅದರಲ್ಲಿ ಸಾರಿಸ್ಕೊಂಡು ಬರ್ತಾರೆ. ಅದಾದಮೇಲೆ ಅದ್ರ ಮೇಲೆ ಸಿಮೆಂಟ್ ತಿಳಿ ಅಂದರೆ ಬರೀ ಸಿಮೆಂಟ್ನೇ ನೀರಲ್ಲಿ ಕದ್ರಿರೋದು, ಆ ತಿಳಿನ ಬಳಿದು ನೈಸ್ ಮಾಡ್ತಾರೆ. ಈ ಥರ ಮಾಡೋದು ಯಾಕಂದರೆ ಕೆಲವರು ಸೆಂಟ್ರಿಂಗ್ ಮೇಲೆ ಚಾಪೆ ಹಾಸ್ತಾರಂತೆ, ಆದರೆ ಅದು ಅಷ್ಟು ಫಿನಿಶಿಂಗ್ ಬರಲ್ಲ. ಅದಕ್ಕೆ ನಮ್ಮ ಕಡೆ ಜಾಸ್ತಿ ಹಿಂಗೆ ಮಾಡೋದು, ಸೀಲಿಂಗ್ ಒಂದೇ ಸಲ ಫಿನಿಶಿಂಗ್ ಬರುತ್ತೆ ಅಂತ. ಮತ್ತಿವರು ಏನು ಸಿಮೆಂಟ್ ಸಾರಿಸಿರ್ತಾರೋ ಸೆಂಟ್ರಿಂಗ್ ಕಿತ್ತಾಗ ಆ ಸಿಮೆಂಟ್ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ, ಮೋಲ್ಡ್ ಸೀಲಿಂಗು ನೈಸ್ ಬರುತ್ತೆ. ಆಮೇಲೆ ಈ ಥರ ಸಿಮೆಂಟ್ನ ಗೋಡೆ ಮೇಲೆಲ್ಲ ಹಾಕಂಗಿಲ್ಲ, ಗೋಡೆ ಬಿಟ್ಟು ಎಲ್ಲೆಲ್ಲಿ ಸೆಂಟ್ರಿಂಗ್ ಹಾಕಿರ್ತಾರೋ ಅದ್ರ ಮೇಲೆ ಈ ಥರ ಸಾರಿಸಿದ್ರೆ ಸಾಕು. ನೋಡಿ ಈ ಥರ ಕಾಣುತ್ತೆ. ಇದು ಸಿಮೆಂಟ್ ಸಾರಿಸಿದ ಮಾರನೇ ದಿನ ಬೆಳಗ್ಗೆ. ನಿನ್ನೆ ಏನು ಸಿಮೆಂಟ್ ಸಾರಿಸಿದ್ರು ಅದ್ರ ಮೇಲೆ ಆಯಿಲ್ ಬಳಿತಾವ್ರು ನೋಡಿ. ಕಂಬಿ ಕಟ್ಟೋಕ್ಕೆ ಅಂತ ಇವತ್ತು ಬರ್ತಾರಂತೆ. ಕಂಬಿ ಕಟ್ಟೋಕ್ಕಿಂತ ಮುಂಚೆ ಈ ಆಯಿಲ್ ಬಳಿಬೇಕು, ಅದಕ್ಕೆ ಹೊತ್ತು ಮುಂಚೆನೇ ಬಂದು ಇವರು ಆಯಿಲ್ ಬಳಿತಾವ್ರೆ. ಈ ಥರ ಆಯಿಲ್ ಬಳಿಯೋದು ಯಾಕೆ ಅಂತ ನಾನು ಹಳೆ ಬ್ಲಾಗಲ್ಲಿ ಹೇಳಿದ್ದೀನಿ, ಹೊಸ್ದಾಗಿ ವೀಡಿಯೋ ನೋಡೋರಿಗೋಸ್ಕರ ಮತ್ತೆ ಹೇಳ್ತೀನಿ. ಈ ಥರ ಆಯಿಲ್ ಬಳಿಯೋದ್ರಿಂದ ಈಗ ಸಾರಿಸಿರೋ ಸಿಮೆಂಟು ಸೆಂಟ್ರಿಂಗ್ ಕೀಳುವಾಗ ಸೆಂಟ್ರಿಂಗ್ ಜೊತೆನೇ ಕೆಳಗಡೆ ಬಿದ್ದೋಗುತ್ತೆ. ಹಸುದು ಸಗಣಿ ಇರುತ್ತಲ್ಲ, ಆ ಸಗಣಿನ ನೀರಲ್ಲಿ ಕದ್ರಿ ಅದನ್ನು ಶೋಧಿಸಿ ಅದ್ರ ತಿಳಿ ಜೊತೆ ಮತ್ತು 2 ವೀಲರ್ದು ವೇಸ್ಟ್ ಆಯಿಲ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಬಳಿಯೋದು. ಬೆಳಿಗ್ಗೆನೇ ಆಯಿಲ್ ಬಳ್ದೋಗಿದ್ರು, ಆದರೆ ಕಂಬಿ ಕಟ್ಟೋರು ಮಾತ್ರ ಮಧ್ಯಾಹ್ನ ಬಂದರು. ಬೆಳಿಗ್ಗೆನೇ ಬರ್ತೀವಿ ಅಂದಿದ್ರು, ಬೇರೆ ಕಡೆ ಎಲ್ಲೋ ಕೆಲಸ ಇತ್ತು, ಲೇಟ್ ಆಯಿತು ಅಂತ ಮಧ್ಯಾಹ್ನ ಬಂದರು. ಇವರು ಬರುವಾಗಲೇ ಊಟ ಮಾಡಿಕೊಂಡೇ ಬಂದಿದ್ರಂತೆ, ಊಟ ತಿಂಡಿ ಏನೂ ಕೇಳಲಿಲ್ಲ. ಬರ್ತಿದ್ದಂಗೆ ಅಳತೆ ತೊಗೊಂಡು ಕೆಲಸ ಶುರು ಮಾಡಿದ್ರು. ಒಬ್ಬರು ಕಂಬಿ ಕಟ್ ಮಾಡ್ತಿದ್ರೆ ಇನ್ನೊಬ್ಬರು ರಿಂಗ್ ಹೊಡ್ಕೋತಿದ್ರು, ಕೆಲವರು ಕಂಬಿ ಎತ್ಕೊಂಡೋಗಿ ಜೋಡಿಸ್ತಾಯಿದ್ರು. ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಿದ್ರು. ನಾವು ಲಿಂಟ್ಲು ಹಾಕ್ಸುವಾಗ ತಂದಿದ್ದ ಕಂಬಿ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಸಹ ಮೋಡ್ಗೆ ಹಾಕ್ಸಿದ್ವಿ. ಇವ್ರು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಬಂದಿದ್ದು ಲೇಟ್ ಅಲ್ವಾ, ಅದಕ್ಕೆ ಸಂಜೆ ಇವ್ರ ಕೆಲಸ ಮುಗಿಯುವಾಗ ತುಂಬ ಲೇಟ್ ಆಯಿತು. ಎಷ್ಟು ಲೇಟ್ ಅಂದರೆ ಕತ್ಲೇ ಆಗಿತ್ತು. ಮೊಬೈಲ್ ಟಾರ್ಚ್ ಹಾಕ್ಕೊಂಡೇ ಅವ್ರ ಕೆಲಸ ಪೂರ್ತಿ ಮುಗಿಸಿನೇ ಅವ್ರ ಮನೆಗೆ ಹೋಗಿದ್ದು. ನೋಡಿ ಕಂಬಿ ಕಟ್ಟೋದ್ರಲ್ಲ, ಅದ್ರ ಮಾರನೇ ದಿನ ಬೆಳಬೆಳಿಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಕಂಬಿ ಕಟ್ಟೋದ್ಮೇಲೆ ನಾವು ಕತ್ಲಲ್ಲೇ ಟಾರ್ಚ್ ಹಾಕ್ಕೊಂಡು ಈ ಟಾರ್ಪಲ್ ಹಾಕಿದ್ದು, ಮಳೆಯಲ್ಲಿ ನೆನಿಬಾರ್ದು ಅಂತೇಳಿ. ಆದರೂ ರಾತ್ರಿ ಸ್ವಲ್ಪ ಮಳೆನೂ ಬಂದೈತೆ, ಕಂಬಿಗೇನೂ ಆಗೋದಿಲ್ಲ, ಸಿಮೆಂಟ್ ಸಾರ್ತಿರ್ತಾರಲ್ಲ ಅದ್ರ ಮೇಲೆ ಆಯಿಲ್ ಬೆಳೆದಿದ್ರಲ್ಲ, ಮಳೆ ಬಂದರೆ ಆಯಿಲ್ ಹೋಗ್ಬಿಡುತ್ತೆ ಅಂತ ಹಿಂಗೆ ಟಾರ್ಪಲ್ ಹಾಕೋದು. ಈಗ ಈ ಟಾರ್ಪಲೆಲ್ಲ ತೆಗಿಬೇಕು, ನೀರೆಲ್ಲ ಸುರಿಸ್ದಂಗೆ ಟಾರ್ಪಲ್ ಎತ್ಕೊಂಡು ಈಚೆಗೆ ನೀರು ಬಸಿಬೇಕು. ಇವತ್ತು ಇನ್ನೊಂದು ಮುಖ್ಯವಾದ ಕೆಲಸ ಐತೆ. ಆ ಮುಖ್ಯವಾದ ಕೆಲಸ ಏನಂದರೆ ಪೈಪ್ ಹಾಕೋದು. ನೋಡಿ ಎಲೆಕ್ಟ್ರಿಷಿಯನ್ ಬಂದವ್ರೆ, ಜೊತೆಗೆ ಇವ್ರ ಪಾರ್ಟ್ನರ್ ಇನ್ನೊಬ್ಬರು ಬರಬೇಕಿತ್ತು, ಅವ್ರು ಇವತ್ತು ಊರಿಗೆ ಹೋಗಿದ್ರಂತೆ. ಅದಕ್ಕೆ ಹೆಲ್ಪ್ಗೆ ಅಂತ ಹೇಳ್ಬಿಟ್ಟು ಜೊತೆಗೆ ನನ್ನ ಫ್ರೆಂಡ್ನು ಕರ್ಕೊಂಡಿದ್ದೆ. ನಮಗೆ ಎಲ್ಲೆಲ್ಲಿ ಸ್ವಿಚ್ಗಳು ಬೇಕು ಅಂತ ಹೇಳಿದ್ರೆ ಇವರು ಅದನ್ನೆಲ್ಲ ನೋಡಿಕೊಂಡು ಪೈಪ್ಗಳ್ನ ಹಾಕೋತಾರೆ. ಆಮೇಲೆ ರೂಮ್ಗಳಲ್ಲಿ ಸೆಲ್ಫ್ಗಳ್ನ ಬಿಟ್ಟು ಸುತ್ತಳತೆ ತಗೊಂಡು ಸೆಂಟ್ರಲ್ಲಿ ಫ್ಯಾನ್ ಪಾಯಿಂಟ್ಗಳ್ನ ಹಾಕಿದ್ರು. ಇವತ್ತು ತುಂಬ ಬಿಸಿಲಿತ್ತು. ಇದೇ ಟೈಮಲ್ಲಿ ಐಸ್ ಕ್ಯಾಂಡಿ ಅಣ್ಣ ಬಂದರು. ನಾವು 3 ಜನಕ್ಕೆ ಅಂತ ಹೇಳ್ಬಿಟ್ಟು 3 ಐಸ್ ಕ್ಯಾಂಡಿ ಕುಲ್ಫಿ ತಗೊಂಡೆ. ನಾವು ಚಿಕ್ಕವರಿದ್ದಾಗ 4 ಆಣಿ 8 ಆಣಿ ಕೊಟ್ಟು ಐಸ್ ಕ್ಯಾಂಡಿ ತೊಗೊಂಡು ತಿಂತಿದ್ವಲ್ಲ, ಅದೆಲ್ಲ ನೆನಪಾಯಿತು. ಆದರೂ ಬಿಸಿಲಲ್ಲಿ ಐಸ್ ಕ್ರೀಮು ಐಸ್ ಕ್ಯಾಂಡಿ ಈ ಥರ ಏನಾದರೂ ತಿಂದರೆ ಜೀವ ಒಂಚೂರು ತಣ್ಣಗಾಗುತ್ತೆ. ಈ ಕಡೆ ನಾವು ಪೈಪ್ ಹಾಕ್ತಿದ್ರೆ ಅದೇ ಟೈಮ್ಗೆ ಸಿಮೆಂಟ್ ಲೋಡ್ ಬಂತು. ಸಿಮೆಂಟೇನು ನಾವೇನು ಇಳಿಸೋ ಆಗಿರಲಿಲ್ಲ, ಅನ್ಲೋಡು ಅವ್ರಿಗೆ ಹೇಳಿದ್ವಿ. ಇಲ್ಲಿ ನಮ್ಮ ಮನೆ ಹತ್ರಕ್ಕೇ ಡೆಲಿವರಿ ಕೊಡೋ ಥರ ಮಾತಾಡಿದ್ವಿ. ಎಲ್ಲ ಸೇರಿ ಇದು ನಮಗೆ ಮೂಟೆಗೆ 400 ರೂಪಾಯಿ ಆಯಿತು. ಅಂದಂಗೆ ಮೋಲ್ಡ್ಗೆ ನಾವು ತರಿಸಿರೋ ಸಿಮೆಂಟ್ ಯಾವುದಂದರೆ ಅಲ್ಟ್ರಾಟೆಕ್ ಸೂಪರ್. ಈ ಸಿಮೆಂಟ್ನು ಸಹ ನಮಗೆ ಕಂಬಿ ಸಜೆಸ್ಟ್ ಮಾಡಿದ್ರಲ್ಲ ಅವರೇ ಹೇಳಿದ್ದು, ಅವ್ರ ಮನೆಗೂ ಇದೇ ಬಳಸಿರೋದಂತೆ. ಆಮೇಲೆ ಮಳೆಗಿಳೆ ಬಂದರೆ ಅಂತ ಹೇಳ್ಬಿಟ್ಟು ಸಿಮೆಂಟ್ಗೇನು ಆಗಬಾರ್ದು ಅಂತ ಇಟ್ಗೆನಲ್ಲಿ ಪ್ಲಾಟ್ಫಾರಮ್ ಥರ ಜೋಡಿಸಿ ಅದ್ರ ಮೇಲೆ ಪ್ಲಾಸ್ಟಿಕ್ ಪೇಪರ್ ಹಾಕಿ ಸಿಮೆಂಟ್ ಮೂಟೆನ ಜೋಡಿಸಿದ್ದು. ಪೈಪೆಲ್ಲ ಹಾಕಿದ್ದಾಯಿತು. ಸಂಜೆ ಗಾರೆ ಕೆಲಸದವ್ರು 4 ಜನ ಬಂದು ಏನು ಮಾಡ್ತಾವ್ರು ನೋಡ್ರಿ, CC ಬ್ಲಾಕ್ಸ್ ಅಂದರೆ ಕಾಂಕ್ರೀಟ್ ಕವರ್ ಬ್ಲಾಕ್ಸ್ ಅಂತ, ಇವನ್ನೆಲ್ಲ ಕಂಬಿ ಅಡಿಗೆ ಕೊಡ್ತಾರೆ. ಕಾಂಕ್ರೀಟಿಂದ ಈಚೆ ಸೀಲಿಂಗಲ್ಲಿ ಕಂಬಿ ಕಾಣಿಸ್ಕೋಬಾರ್ದು ಅಂತ ಈ ಥರ ಬ್ಲಾಕ್ಸ್ಗಳ್ನ ಕಂಬಿ ಅಡಿಗೆ ಕೊಡೋದಂತೆ. ಅದ್ರ ಜೊತೆಗೆ ನಾವು ಈ ಕೊಂಕಿ ಬರುತ್ತಲ್ಲ, ಇದು ಕೊಂಕಿ ಅಂದರೆ ಜೋಕಾಲಿ ಆಡೋಕ್ಕೆ, ಕುಂಬಳಕಾಯಿ ತೆಂಗಿನಕಾಯಿ ಎಲ್ಲ ಕಟ್ಟೋದಕ್ಕೆ ಅಂತ, ಆ ಥರ ಕೊಂಕಿಗಳು ನಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಹಾಕಿಸ್ಕೋತಾ ಇದ್ವಿ. ಕಂಬಿ ಕಟ್ಟೋರೇ ಈ ಥರ ಕೊಂಕಿಗಳ್ನು ಮಾಡಿಕೊಟ್ಟಿದ್ರು. ಮನೆಗೆ ಮೋಲ್ಡ್ ಹಾಕೋದಕ್ಕಿಂತ ಮುಂಚೆ ಏನೆಲ್ಲ ಕೆಲಸ ಮಾಡ್ತಾರೋ ಅದೆಲ್ಲ ಕೆಲಸಗಳು ಮುಗಿದ್ವು. ಮಳೆ ಬಂದರೆ ನೆನಿಬಾರ್ದು ಅಂತ ಸಿಮೆಂಟ್ಗೆ ಟಾರ್ಪಲ್ ಸಹ ಹೊತ್ಸಿದ್ವಿ. ಆಮೇಲೆ ಮೇಲೆ ಸಹ ಟಾರ್ಪಲ್ ಹೊತ್ಸಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೋಲ್ಡ್ ಹಾಕಿದ ವ್ಲಾಗ್ನ ಶೇರ್ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.